ನಮಸ್ತೆ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ. ಸೊ ಇವತ್ತಿನ ಬ್ಲಾಗಲ್ಲಿ ಟಿಫನ್ ಇವತ್ತು ಬಂದು ಮಂಗಳವಾರ ಬ್ಲಾಗು. ಸೊ ಅದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ. ನಾಳಿದ್ದು ಅಪ್ಲೋಡ್ ಮಾಡ್ಬೋದು ಮೋಸ್ಟ್ಲಿ. ಯಾವತ್ತು ಅಪ್ಲೋಡ್ ಆಗೋದು ಗೊತ್ತಿಲ್ಲ, ಒಂದಿನ ಬಿಟ್ಟು ಒಂದಿನ ಅಂದ್ಕೊಂಡಿದ್ದೀನಿ, ನೋಡೋಣ. ಯಾಕೆಂದರೆ ನನಗೆ ಸ್ವಲ್ಪ ಟೈಮ್ ಸಿಗೋಲ್ಲ. ಸಮಯ ಬಂದು 7:45. ಇವತ್ತಿನ ಬ್ಲಾಗ್ ಇವತ್ತಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ, ಬಟ್ ಈಗ ಅವಾಗೆಲ್ಲ ವಾಯ್ಸ್ ಓವರ್ ಕೊಡಬೇಕು. ಈಗ ಡೈರೆಕ್ಟಾಗಿ ಮಾತಾಡ್ತಾಯಿದ್ದೀನಿ ಅಷ್ಟೇ. ಸೊ ಬನ್ನಿ ನಮ್ಮ ಮಗನ ಕೇಳ. ಯಶೋ, ಟಿಫನ್ ಏನಪ್ಪ? ಪೊಂಗಲ್. ನೀನು ಲೇಟಾಗಿದ್ದಾಗ ಅದೇ ಮಾಡೋದು. ಪೊಂಗಲ್ ಮಾಡಿದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ಸ್ವಲ್ಪ ಲೇಟ್ ಆಗೋಯ್ತು. ಬೇಗ ಆಗುವಂಥದ್ದು ಅಂದರೆ ಪೊಂಗಲ್ಲು, ಚಿತ್ರಾನ್ನ, ಈ ಪುಳಿಯೋಗರೆ. ಅಂದರೆ ನಾನು ಮಾಡೋ ರೆಸಿಪಿಗಳು ಈಸಿಯಾಗಿ ಟೇಸ್ಟಿಯಾಗಿರಬೇಕು. ಆ ಥರ ಮಕ್ಕಳು ತಿನ್ನಬೇಕು. ಫೈನಲಿ ಮಕ್ಕಳು ತಿನ್ನಬೇಕು, ಮಕ್ಕಳು ಇಷ್ಟಪಡಬೇಕು, ಆ ಥರ ಟಿಫನ್ ಮಾಡೋದು. ಸೊ ಹೇಗೆ ಮಾಡಿದ್ದೀನಿ. ಇಷ್ಟ ಆಗುತ್ತಾ ನಿನಗೆ ಪೊಂಗಲು? ಇಷ್ಟ ಆಗುತ್ತಾ? ಹಾಂ, ನಿಜ ತಿಂತ್ಯಾ ಅಕ್ಕ? ಆ್ಯಕ್ಚುಲಿ ಅವಳಿಗೆ ಇವ್ನಿಗೆ ಇಷ್ಟ ಆಗಿದೆ, ಅವ್ಳಿಗೆ ಇಷ್ಟ ಆಗಲ್ಲ, ಅವ್ಳಿಗೆ ಇಷ್ಟ ಆಗಿದೆ, ಇವಳಿಗೆ ಇಷ್ಟ ಆಗಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸತಿ ಇಷ್ಟಪಟ್ಟು ತಿಂತಾರೆ ಕೆಲವೊಂದು ಸತಿ ಇದು ಮಾಡ್ತಾರೆ. ಅವಳು 6 ಗಂಟೆಗೆ 10th ಇರೋದ್ರಿಂದ 6 ಗಂಟೆಗೆ ಟ್ಯೂಷನ್ಗೆ ಹೋಗ್ತಾಳೆ. ಹಂಗಾಗಿ ಈಗ ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ಬೇಕು ಅವಳಿಗೆ. ಈಗ ಸಮಯ ಬಂದು ಆಗ್ತಾಯಿದೆ, 7:45 ಆಗ್ತಾಯಿದೆ. ಏನೇನು ಮಾಡಿದ್ದೀನಿ, ಯಾವ ಥರ ಹಾಕಿದ್ದೀನಿ ಇಂಗ್ರೀಡಿಯೆಂಟ್ಸು ಅಂದರೆ ಬೇಗ ಆಗುವಂಥದ್ದು. 10 ನಿಮಿಷದಲ್ಲಿ ಆಗ್ಬೋದು. ಹಬ್ಬ ಅಂದರೆ ಒಂದು 10 ನಿಮಿಷ ಅಷ್ಟೇ. ಅದನ್ನು ಕುಕ್ಕರ್ಗಾಗಿಟ್ಟರೆ ಇನ್ನೂ ಬೇಗ ಆಗುತ್ತೆ. ಸೊ ಹೇಳ್ತೀನಿ ಯಾವ ಥರ ಏನು ಅಂತ. ಬನ್ನಿ ನೋಡ್ಕೊಂಬರೋಣ. ಯಶೋ, ನೋಡೋಣ ಯಾವ ಥರ ಮಾಡೋದು ಅಂತ. ಓಕೆನಾ? ಮತ್ತು ಈಗೇನು ಹೇಳ್ತೀಯಾ? ಬಾಯ್ ಬಾಯ್. ಬಾಯ್ ಬಾಯಾ? ಅಷ್ಟೇನಾ? ಲೈಕ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಹೊಸ ಚಾನಲ್ನ ಸಪೋರ್ಟ್ ಮಾಡಿ. ಸೊ ನಾನು ರೆಡಿ ಮಾಡ್ತಿರೋದು, ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದಂತೆ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಮತ್ತು ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಸ್ವಲ್ಪ ಹಚ್ಕೊಬೇಕು. ಜಾಸ್ತಿ ಏನೋ ಅದನ್ನು ಟೇಸ್ಟ್ ಮಾಡ್ಕೊತಿಲ್ಲ, ನಿಮ್ಮ ಆಪ್ಷನ್ನು. ಬೇಗ ಆಗಬೇಕು ಅಂದರೆ ಅಷ್ಟೇ. ಜೀರಿಗೆ, ಮೆಣಸು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಷ್ಟು ಜನ ಇರುತ್ತೆ ಕ್ವಾಂಟಿಟಿ ಅಷ್ಟು ಜನಕ್ಕೆ ನೀವು ಮಾಡ್ಕೊಳ್ಳೋದು. ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಮಾಮೂಲಿ ಫ್ರೈ ಮಾಡಿದ್ಮೇಲೆ ಕಾಯಿ ತುರಿನ ಲಾಸ್ಟಲ್ಲಿ ಹಾಕ್ತೀನಿ. ಕಾಯಿ ತುರಿ ಹಾಕೋದು ತುಂಬ ಚೆನ್ನಾಗಿರುತ್ತೆ. ನಾನು ಈಗಲೇ ಹಾಕಲಿಲ್ಲ ಕಾಯಿ ತುರಿನ, ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಈಗಲೇ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಹಾಲು ಹಾಕ್ತಾಯಿದ್ದೀನಿ. ಹಾಲು ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು. ಅನ್ನಕ್ಕೆ 2 ಗ್ಲಾಸ್ ಅಕ್ಕಿ ಹಾಕಿದ್ರೆ 1.5 ಗ್ಲಾಸ್ ಹಾಲಾದರೂ ಹಾಕಬೇಕು. ಇಲ್ಲ ಸಮ ಹಾಕಿದ್ರೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಬರುತ್ತೆ. ನಿಮ್ಮ ಆಪ್ಷನ್ನು. ನಾನು ಸ್ವಲ್ಪ ಹಾಲು ಹೆಚ್ಚಾಗಿರೋದ್ರಿಂದ ಹಾಲು ಹೆಚ್ಚಾಗಿ ಹಾಕಿದ್ದೀನಿ. ಅಂದರೆ ನೀರು ಎಷ್ಟು ಹೆಚ್ಚಾಗಿ ಹಾಕ್ತೀನಿ. 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕೋದು ನಡೆಯುತ್ತೆ. 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕೋದು ನಡೆಯುತ್ತೆ. ನಿಮ್ಗೆ ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು, ಸ್ವಲ್ಪ ಏನಾದ್ರು ಲಾಸ್ಟಲ್ಲಿ ನಮಗೆ ಜಾಸ್ತಿ ಬೇಡ, ಸ್ವಲ್ಪ ಗಟ್ಟಿಯಾಗಿರಲಿ ಅನ್ನೋದಿದ್ರೆ ಒಂದು ಇದು ಮಾಡ್ಕೊಬೋದು. ಇಲ್ಲ ಅಂತಂದರೆ ಒಂದು ಸೈಡಲ್ಲಿ ಬಿಸಿನೀರು ಇಟ್ಕೊಂಡು ಅಕ್ಕಿ ಹಾಕಿ ಮಳ್ಳೋದ್ಮೇಲೆ ನೋಡ್ಕೊಂಡು ನೀವು ಹಾಕ್ಕೊತಾ ಇರೋದು ತುಂಬ ರುಚಿಯಾಗಿರುತ್ತೆ. ತುಂಬ ಈಸಿ. ಬೇಕಾದ್ರೆ ಇದನ್ನೆಲ್ಲ ಹಾಕ್ಬಿಟ್ಟು ವಿಷಲ್ನ ಕೂಗಿಸ್ಬಿಟ್ಟು ಅದನ್ನು ವಿಷಲ್ ತೆಗೆದ್ಮೇಲೆ ಬೇಕಾದ್ರೆ ಸ್ವಲ್ಪ ಬಿಸಿನೀರು ಹಾಕಿ ಚೆನ್ನಾಗಿ ತಿರುಗಿಸೋದು 2 ಮಾಡಿಸ್ತೀವಿ, ಅದು ಸೂಪರಾಗಿರುತ್ತೆ. ನಮ್ಗೆ ಹೆಂಗೆ ಬೇಕು ಹಂಗೆ ಬೇಗ ಮಾಡ್ಕೊಬೋದು. ನನಗೆ ಆ ಥರ ಐಡಿಯಾ. ನಾನು ಹಿಂಗೆ ಸ್ಕೂಲ್ಗೆ ಹೋಗೋ ಟೈಮ್ಗೆ ಹುಡುಗರಿಗೆಲ್ಲ ರೆಡಿ ಮಾಡಬೇಕಲ್ಲ, ಇದಕ್ಕೆ ಪಟ ಅಂತ ನಾನು ಹಿಂಗೆಲ್ಲ ಐಡಿಯಾ ಮಾಡ್ಕೊಂಡು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ಕನ್ಸಿಸ್ಟಿ. ಅಂದರೆ ನಂದು ಇಲ್ಲಿ ಲೈಟ್ ಅನಿಸಿಲ್ಲ, ಕಿಟಕಿ ಬೆಳಕಿರೋದ್ರಿಂದ ನನಗೆ ಈ ಥರ ಕಾಣಿಸ್ತಾ ಇದೆ ಅಷ್ಟೇ. ಕಿಟಕಿ ಬೆಳಕಿ ಮಾತ್ರ ಇರೋದು. ಲೈಟ್ ಹಾಕಿದ್ರೆ ಕಾಣಿಸಲ್ಲ, ಲೈಟ್ಗೆ ಹಾಕಿದ್ರೂ ಕಾಣಿಸಲ್ಲ ವೀಡಿಯೋ. ಏನು ಲೈಟ್ ಹೊತ್ತು ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಇದು ಕಲರ್ಸ್ ಎಲ್ಲ ಯೆಲ್ಲೋ ಕಲರ್ ಹಾಕಿದ್ದೀನಿ, ಬಟ್ ಅದು ಯೆಲ್ಲೋ ಕಲರ್ ಥರ ಕಾಣಿಸ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಆಮೇಲೆ ನೀವೇನು ಕಮೆಂಟ್ಸ್ ಮಾಡಬೇಡಿ. ಸೊ ತುಂಬ ರುಚಿಯಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಲಾಸ್ಟಲ್ಲಿ ನಾನು ಫೈನಲಿ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕ್ತಾರೆ, ಬಟ್ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಅದು ಫ್ಲೇವರೇ ಬೇರೆ ಚೆನ್ನಾಗಿರುತ್ತೆ, ಫ್ಲೇವರೇ ಬೇರೆ ಕೊಡುತ್ತೆ. ಮತ್ತು ಇನ್ನೊಂದು ಕೊತ್ತಂಬರಿ ಸೊಪ್ಪು ಅಷ್ಟೇ, ಕಾಯಿ ತುರಿನೂ ಅಷ್ಟೇ. ಅಕ್ಕಿ ಇನ್ನೇನು ಸ್ವಲ್ಪ ಹೊತ್ತು ಹಾಕೋಕ್ಕೆ ಮುಂಚೆನೇ ನಾನು ನೋಡೋದ್ರಲ್ಲ ವೀಡಿಯೋದಲ್ಲಿ ಆ ಥರ ಹಾಕಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಬ್ಯಾಚುಲರ್ಗೆ ಸಿಂಪಲ್. ಅಂದರೆ ನಮ್ಮ ಹಳ್ಳಿ ಕಡೆ ಸಿಂಪಲ್ಲಾಗಿ ಹಾಕಿ ಮಾಡುವಂಥದ್ದು. ಇಷ್ಟು ಮನೇಲಿ ಇದ್ದೇ ಇರುತ್ತೆ.
ಬೇಗ ಆಗಬೇಕು, ಯಾರು ಬಂದರೂ ಅಷ್ಟೇ. ಇದು ಸ್ವಲ್ಪ ಚಟ್ನಿ ಆಡಿಸ್ಕೊಬಿಟ್ರೆ ಇನ್ನೂ ಸೂಪರಾಗಿರುತ್ತೆ. ಚಟ್ನಿಗಿನ್ನ ಮೊಸರು ಕಾಂಬಿನೇಷನ್ ಸೂಪರಾಗಿರುತ್ತೆ. ನಾವು ಮೊಸರನ್ನೇ ಮಾಡೋದು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ಫೈನಲಿ ಆಯಿತು. ನನ್ನ ಮಗ ಬ್ಯಾಟಿಂಗ್ ಮಾಡ್ತಾಯಿದ್ದಾನೆ. ಹೇಗಿದೆ ಅಂತ ಕೇಳೋಣ. ಏನು ಹೇಳ್ತಾನೆ ತರಲೇ ನೋಡೋಣ. ಹೆಂಗೈತೆ? ಸೂಪರ್. ಸೂಪರ್. ನಿಜ? ನಾನು ಟೆಸ್ಟ್ ಮಾಡ್ತೀನಿ. ಜೋಗಿ ಚೆನ್ನಾಗೈತಲ್ಲ? ಸೂಪರಾಗೈತೆ. ಸೊ ಬೇಗ ಬೇಗ ಆಗುವಂಥದ್ದು, ಬ್ಯಾಚುಲರ್ ತುಂಬ ಯೂಸ್ ಆಗುತ್ತೆ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಮಾಡಿರುವಂಥ ಮೆಥಡಲ್ಲಿ ಮಾಡಿ ಬೇಗ ಬೇಗ ಪಟ್ಟಂತ ಆಗುತ್ತೆ. ಬಟ್ ನಾನು ಸ್ವಲ್ಪ ಹಾಲು ಜಾಸ್ತಿ ಹಾಕಿದ್ದೀನಿ. ನಿಮ್ಗೆ ಇನ್ನೂ ಬೇಕು ಅಂದರೆ ಹಾಲಲ್ಲೇ ಮಾಡಿಕೊಂಡು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಹಾಲು ತುಪ್ಪ ಇಲ್ಲಾಂದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದವರು ತುಪ್ಪ ಸ್ಕಿಪ್ ಮಾಡಿ ಹಾಲಲ್ಲೇ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ಅಂತ ಹೇಳಿದ್ರೆ ಬೇಗ ಆಗುವಂಥದ್ದು. ಹೊಟ್ಟೆ ಹಸಿವಿನವ್ರಿಗೆ ಯಾವುದಿದ್ರೆ ನಾವು ಮನೇಲಿ ಇರೋದನ್ನೇ ಯೂಸ್ ಮಾಡಿ ಮಾಡುವಂಥದ್ದು ಇರುತ್ತಲ್ಲ, ಅದು ಇಂಪಾರ್ಟೆಂಟು ನನ್ನ ಪ್ರಕಾರ. ಸೊ ಈಗ ನಾನು ಆ ಥರ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸರಿ ಹಾಕೋ ಬಟ್ಟೆಗಳು. ಏನು ಸಾಕ್ಸ್ಗೆ? ಎಷ್ಟು? 200 ರೂಪಾಯಿ. ಎಲ್ಲಿ ಗಂಟ ಬಂದದ್ದು? ಆ ಥರ ಸಾಕ್ಸ್ ಯಾವ್ದು? ಅದೇ ಇದು ಸ್ಯಾಟರ್ಡೆ ಇವತ್ತು. ಹಾಂ ಹೌದೇ? ಹಿಂಗೆ ಬೇಕೇ ಈಗ ನಿನಗೆ? ಕೊಡೋದಿಲ್ಲ ಅಂದರೆ ಪಪ್ಪನ ಕೈಲಿ ಈಸ್ಕೊಂಬಂತೆ. ಏನ? ಏನು ಕೊಡನೆ? ನಿನಗೆ ಡೈಲಿ ಸಾಕ್ಸ್ಗೆ, ನಿಮ್ಮ ಅಕ್ಕನಿಗೆ ಫೀಸ್ಗೆ, ಅದಕ್ಕೆ ನಿಮ್ಮನ್ನ ಹಾಸ್ಟ್ಲಿಗೆ ಹಾಕ್ಬಿಡುವ ಅಂತಿದ್ದೀವಿ. ಎದಕ್ಕೆ ಮನೆಗೆ ಹೋಗು ಅಷ್ಟೇ. ಅವ್ರು ಕೊಟ್ಬಿಟ್ಟ? ಹೇಗೆ ಎಕ್ಸ್ಚೇಂಜ್ ಮಾಡಿದಾ? ಬೇರೆ ತಕೋಗಿದಾ? ಏನ್ ಗಿವ್ ಮಿ ಪೈಸಾ? 200 rupees. ಪಾಪ ಬತ್ತದೆ ಕೊಡ್ತಿರ್ತೀರ. ಈಗ ಬರ್ತದೆ. ಏರ್ ಕಟ್ ಮಾಡಿಸ್ಬಿಟ್ಟಿದ್ದೇನು ಚೆನ್ನಾಗಿ? ನಾನು ಇಲ್ಲ ಅಂದ್ರೆ ಫ್ರೆಂಡ್ಸ್ ಎಲ್ಲ ಮಾಡ್ಕೊತಾನೆ ಅವನು. ಇವತ್ತೇ ಇಲ್ಲ ಆದರೆ ಒಂದ್ಸತಿ ಏನಂದರೆ ಓವರಾಗಿ ಆಡ್ತಾನೆ, ಅದೇ ಬೇಜಾರು. ಪಾಪ ಅಕ್ಕ ಹೊಂಟೋಯ್ತಾಳೆ 6 ಗಂಟೆಗೆ. ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಶೇಷು? ಹಾಂ, ಎಷ್ಟು ಗಂಟೆಗೆ ಬರ್ತೀಯಾ? ಸರಿ, ಟಿಫನ್ ಮಾಡಿದಾ? ಟೈಮ್ ಆಯಿತು, ಹೊರಡು ನೀನು. ಲಂಚ್ ಬಾಕ್ಸ್ ಎತ್ಕೊ ನಡಿ. 200 rupees. ಅಲ್ಲಿ ನಿಂತಿರೋ ಬರ್ತದೆ ಅಕ್ಕ ಪಪ್ಪ. ಇರು, ನಾನೇನಿಲ್ಲ ನೋಡ್ತೀನಿ, ಕೊಡ್ತೀನಿ. ಎಣಿಸ್ಕೊ, ಪಪ್ಪನ ಹತ್ರ 100 ರೂಪಾಯಿ ಇಸ್ಕವೇ. ಹಾಂ, ಪಾಪ ಬರ್ಲಿಲ್ಲ ಅಂದ್ರೆ ಬರ್ತದೆ, ಇಸ್ಕೊ. ಹಂಗ ಎಣ್ಸೋದು, ಇಸ್ಕೊ ನಡಿ. ಏನು ಗೊತ್ತಾ ಫ್ರೆಂಡ್ಸ್, ಇವ್ರಿಗೆ ಸ್ಕೂಲ್ಗೆ ಸೇರಿಸೋದೊಂದು ಅನ್ನೋದಷ್ಟೇ. ಒಂದು ಹೇಳ್ತಾನೆ ಇರ್ತಾರೆ. ಇಲ್ಲ ಅಂದರೂ ಅವ್ನಿಗೆ ಈಗ ಸಾಕ್ಸ್ಗೂ ಏನು ಅಂತ ಗೊತ್ತಿಲ್ಲ. ಸಾಕ್ಸ್ಗೆ ಫೀಸ್ ದುಡ್ಡು ಕೇಳ್ತಾರೆ, ಶೂ ತಗೊಂಡು ದುಡ್ಡು ಕೇಳ್ತಾರೆ. ಮತ್ತು ವೈಟ್ ಶೂ ಕೊಟ್ಟಿಲ್ಲ ಅಂತ, ವೈಟ್ ಶೂ ಇಲ್ಲ ನೀವೇ ಓನಾಗಿ ತೊಗೋಬೇಕು ಅಂತ ಅಂತಾರೆ. ಫೀಸ್ ಮಾತ್ರ ಲಕ್ಷಾಂತರ ರೂಪಾಯಿ ಕಟ್ಟಿಸ್ಕೊತಾರೆ. ಆದರೆ ಏನು ನೋಡೋಣ, ನಾನು ಓದೋ ಮಕ್ಕಳಲ್ವಾ ಅಂದ್ಬಿಟ್ಟು ನಾನು ಸುಮ್ಮನೆ ಏನೂ ಮಾತಾಡಲ್ಲ, ಇರಲಿ ಅಂತೀನಿ. ನೋಡಿ ಫ್ರೆಂಡ್ಸ್, ಗೆಣಸು ತಿನ್ನಬೇಕು ಅಂತ ಅನಿಸ್ತಂತೆ. ಪಾಪ ಅಮ್ಮ ತಂದು ಕೊಟ್ಟಿದ್ರು. ಅಮ್ಮ ತಂದು ಕೊಟ್ಟು ಅಮ್ಮ ಬೇಯಿಸ್ಕೋಕೆ ಅಂತ ಅಂದಿರಂತೆ. ಅವ್ರು ಟೈಮ್ ಸಿಗಲಿಲ್ಲ ಅಂತ ನನಗೆ ಇಷ್ಟ ಅಂತ ಕೊಡ್ಕಳ್ಸವ್ರೆ. ಇದು ಸಂಕ್ರಾಂತಿ ತಿಂಗಳಲ್ಲಿ, ಇದು ಯಾವ ಜೂನ್ ಜುಲೈ ಅಂದರೆ ಆ ಸೀಸನಲ್ಲಿ. ಈಗ ಸಂಕ್ರಾಂತಿ ತಿಂಗಳಲ್ಲಿ ಅವರೆಕಾಯಿ ಮತ್ತು ಗೆಣಸು ಆ ಸೀಸನಲ್ಲಿ ಬಂದದ್ದು. ಆ ಸೀಸನಲ್ಲಿ ತಿಂತಾಯಿದ್ವಿ. ಆಗ ನನಗೆ ನೆನಪಿರುವಂಥ ಕಾಲಕ್ಕೆ, ಅಂದರೆ ನಾನು ಚಿಕ್ಕವ್ರು ಇನ್ನೂ ಆಗಲ್ಲ. ನಮ್ಗೆ ಜಾಸ್ತಿ ಅವಾಗೆಲ್ಲ ಮನೆ ಹತ್ರ ಎಲ್ಲ ತರೋರು. ಎತ್ತಿನ ಗಾಡಿ ಕಟ್ಕೊಂಡು ಇಂಥವೆಲ್ಲ ತರೋರು. ನಾವು ಇಂಚರಣೆ ಅಂದರೆ ಸ್ವೀಟ್ ಗೆಣಸು ಅಲ್ವಾ ಇಷ್ಟಪಡ್ತೀನೋ ಹಳ್ಳಿಗಳಲ್ಲಿ. ಈಗ ಕಾಲ ಬದಲಾದಂತೆ ಯಾವ ಸೀಸನಲ್ಲಿ ಎಲ್ಲ ಸೀಸನಲ್ಲೂ ಎಲ್ಲ ಥರದ ಹಣ್ಣು, ಎಲ್ಲ ಥರದ್ದು
ಏನೇ ಇರ್ಬೋದು, ಹಣ್ಣುಗಳು ಆಗ್ಬೋದು, ಒಂದು ತರಕಾರಿ ಆಗ್ಬೋದು, ಎಲ್ಲ ಥರದ್ದು ಸಿಗುತ್ತೆ. ಆಗ ಮಳೆಗಾಲದಲ್ಲಿ ಅಡ್ಲೆಕಾಯಿ ಜಾಸ್ತಿ, ಅಂದರೆ ಮಳೆಗಾಲದಲ್ಲಿ ಇಟ್ಬಿಟ್ರೆ ಅಡ್ಲೆಕಾಯಿ ಗಿಡ ಚೆನ್ನಾಗಿ ಬರುತ್ತೆ. ಅಡ್ಲೆಕಾಯಿ ಸೀಸನ್ ಮಾತ್ರ, ಈಗ ಹಂಗಲ್ಲ, ಫಾರ್ಮ್ ಅಡ್ಲೆಕಾಯಿ ಅಂತ ಯಾವಾಗಲೂ ಅಡ್ಲೆಕಾಯಿ ಸಿಗುತ್ತೆ. ಹಂಗೆ ಈಗ ಇದಕ್ಕೆ ಬೇಯಿಸಿ ಮತ್ತು ಕಾಯಲ್ಲಿ ಮಾಡೋಣ ಅಂತ. ಇದು ಸುಮ್ಮನೆ ಹಂಗೆ ಬೇಯಿಸಿ ತಿಂದರೆ ಚೆನ್ನಾಗಿರಲ್ಲ, ಕಾಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೇನು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಕಾಯಲ್ಲಿ ಮಾಡೋದೇನು ಈಗ ಕಷ್ಟ ಅಲ್ಲ. ಒಂದು ವೇಳೆ ನಾವು ಯಾವ ಥರ ಮಾಡ್ತೀವಿ ಅಂತ ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ನಾನು ಅದಕ್ಕೆ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಕಾಸು ಬೇಕಂತ ಅವನಿಗೆ 400 ರೂಪಾಯಿ ಕೊಟ್ಟಿದ್ದೀನಿ, ಕೊಟ್ರಿ ತಂದಿದ್ದೀರಾ? ಇನ್ನೇನು ಇಸ್ಕೊ, ಆಯ್ತಲ್ಲ, ಕೊಟ್ಬಿಡು. ಸಾಕ್ಸು ಸಾಕು ಸಾಕು ಸಾಕ್ಸು. ಏನು ತಂದಿದ್ದೀರಿ? ಎಲ್ಲಿಂದ? ಬೇಕ್ರಿ? ಹಳೆ ಮನೆಯಿಂದ. ಕಾಫಿ ಮಾಡ್ಕೊಡೋಣ? ಎಷ್ಟಾಯ್ತು ಹಾಲು? ಪೊಂಗಲ್ ಹಾಕೊಡನ್ರಿ? ಪೊಂಗಲ್ ಹಾಕೊಡೋಣ, ಕಾಫಿ ಮಾಡ್ಕೊಡೋಣ? ಹಾಂ, ಮೇವು ಈಗ ತರಬೇಕು ಹೋಗಿ. ಈಗೆಲ್ಲ ಕೆಳಗಡೆ ಕದಂಗೆ ಕಟ್ಟಾಕ್ಬಿಡ್ಬೇಕಾಯ್ತು ದಿಬ್ಬತ್ರ ರೀ. ಸಿಮೂಲ್ ಅದಲ್ಲ ಅಲ್ಲಿ ಮೇವದೆ, ನಡಿ ಅಲ್ಲಿ ಕಟ್ಟಾಕು. ಗೋಟಿ ಮಾಡ್ತೀರಾ? ಮುಂದಕ್ಕೆ ಬಿಟ್ಕೋ, ಹಿಂದಕ್ಕೆ ಬಿಟ್ಕೋಬೇಡ, ಮುಂದಕ್ಕೆ ಬಿಟ್ಕೊಳ್ರಿ. ನೋಡಕ್ಕೆ ಬರೋ ಕಳ್ತಾವಳೆ ಯಾಕೋ. ಕುಂಟ ಅದೆಲ್ಲ ವಾಯಿ ಥರ ಹಿಡ್ಕೊಬಿಟ್ಟಿದೆ ಅನ್ಕಂಡ್ರಿ. ಹಾಂ, ಅಲ್ಲಿ ತೆವ್ರಿ ಮೇವು ಚೆನ್ನಾಗದೆ ನೋಡಿ, ಒಂದು ಗಳಿಗೆ ಮೇಕತ್ತವೆ. ಹಾಂ, ನೀರು ಇನ್ನೇನಿಲ್ಲ, ಇದಕ್ಕೆ ನೀರು 3 ಅಣ್ಣ ನೀರಿದ್ರೆ ಸಾಕು, ಮೇವೇನು ಬೇಡ. ಎಳಿಕದಿವ ಹೊಡಿ, ಅಲ್ಲೇ ಹೊಡಿ, ಹುಷಾರು, ಅಲ್ಲಿ ಹೊಡಿ, ಅಲ್ಲಿ ಇಟ್ಕಿಸ್ಕೋವಂಗೆ. ಮೇಯ್ತದ ಚೆನ್ನಾಗಿ ಹಸುವಾಗಿ. ಇಲ್ಲಿಗೆ ಸಾಕು, ಅಂತಗೊಂಬೈತೆ ಇದ್ದಗೊಂಬೈತೆ ಹಿಡ್ಕೊಂಡೆ ನೋಡಿ ಜಗ್ಗದೆ. ಮೇಬವಾ ಆಯ್ ಬಾ. ಈ ಕರ ರೀ ಹೆಂಗೆ ಮೇಯ್ತದೆ ಅನ್ಬಿಡ, ರತ್ನಾಂಟಿರ್ ಕರ. ಏನು ಕೊಟ್ರು ಮೇಯ್ತಾ ಇರ್ತದೆ ಚೆನ್ನಾಗಿ. ಹಾಂ, ಅವನು ಆಗೋಣ ರತ್ನಾಂಟಿರ್ದು ಇನ್ನೊಂದು ಅದೇ. ಅಯ್ಯೋ ಇನ್ನು ಅಕ್ಕಿ ಅನ್ಕೊಂಡು ಇಷ್ಟು ದೊಡ್ಡದು ಅಂತ, ಚಿಕ್ಕದು ಏನು ಕೊಟ್ರು ಮೇಯ್ತಾ ಇರ್ತದೆ. ಇದು ಕೊಟ್ಟು ಬಿಗೆ, ಈ ನನ್ನ ಮಗನ ಸರಿ ಇಲ್ಲ. ಹಾಂ, ನಮ್ಮಪ್ಪ ಹೊಸಿ ಬೈಲಿಲ್ಲ. ಹಾಂ, ವಿಡಿಯೋ ಕಾಳಲ್ಲ, ವಿಡಿಯೋ ಮಾಡ್ಕೊತಾ ಇದ್ದೀನಿ ಇನ್ಸ್ಟಾಗ್ರಾಮ್ಗೆ ಹಾಕೋಕೆ. ಗೊತ್ತಿಲ್ಲ ಅವ್ರಿಗೆ. ಇವ್ರು ಎಷ್ಟು ಓದೋರ ಗೊತ್ತಾ? MA ಓದೋರಲ್ಲ ಸುತಕ್ಕ? ನೀನು ಓದಿರೋದು ಎಷ್ಟು ಹೇಳು? 7. MA ತಾನೇ? BA ಓದಿದಾರಂತವ್ರು. ಎಷ್ಟು ಎಜುಕೇಟೆಡ್ ಗೊತ್ತಾ ಅವರು? BA ಓದೋರು. BA ಓದಿರೋರು ಈ ಥರ ಅಗ್ರಿಕಲ್ಚರ್ ಕೆಲಸ. ಅಂದರೆ ಎಜುಕೇಷನ್ನು ಇಂಪಾರ್ಟೆಂಟ್ ಅಲ್ಲ, ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ಅದ್ರ ಮೇಲೆ ಕೆಲಸದ್ದು ಅಂತ. ನಮ್ಮದು ಸ್ವಂತ ಅಂತ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಅಂದರೆ ಅಗ್ರಿಕಲ್ಚರಲ್ಲಿ ನಮ್ಮ ವ್ಯವಸಾಯದ ಹಳ್ಳಿಗಳಲ್ಲಿ ಈ ಥರನೇ ಎಲ್ಲ ಎಜುಕೇಷನ್ ಮಾಡಿರ್ತಾರೆ, ಬಟ್ ಕೆಲಸನ ಇದು ನಮ್ದಿರ್ತಾರೆ. ಏಕೆ ದೇವ್ರ ಥರ ಇದು ಪ್ಯೂರ್ ಅಂತಲೇ ಹೇಳ್ಬೋದು. ಹಾಂ, ನಾಷ್ಟ ಮಾಡ್ಕೊಬಂದೆ. ನಮ್ಮ ತೋಟದ ನಾಯಿಗಳು ಒಂದು ಹಿಂಡೇವೆ. ಇದ್ರವ್ವ 2 ಮರಿ ತಂದು ಸಾಕೊಂಡಿದ್ದು, ಅವ್ರವ 2 ಮರಿ ಸಾಕೊಂಡಿದ್ದು. ಅವು ಎಲ್ಲ ಮಂದಿ ಇಲ್ಲೇ ಸೇರ್ಕೊಂಬಿಟ್ಟವೆ. ಈಗ ಎಲ್ಲ ಇಲ್ಲೇ ಇರ್ತವೆ, ಅವರು ಓನರ್ ಅವರೇ. ಸೊ ಫೈನಲಿ ಇದಾಗಿತ್ತು. ಅಂದರೆ ಏನಪ್ಪ ಅಂತಂದರೆ ಮೇವಿರಲಿಲ್ಲ, ಮೇವು ತಂದು ಮೇವು ಹೊಡೆದು ನಾವು, ಯಾಕೆಂದರೆ ಹಸುಗಳಿಗೆ ಮೇವು ಖಾಲಿ ಹೋಗಿತ್ತು. ಸೊ
ಸ್ವಲ್ಪ ದೂರ ಹೋಗಿ ಕುಯ್ಕೊಂಡು ಬಂದು ಇವರೇನೆ ತೊಗೊಂಡಿದ್ದೀವಿ ಮೇವನ್ನ. ಹಾಗಾಗಿ ತಂದಾಕ್ತಾಯಿದ್ರು. ನಾನು ಸ್ವಲ್ಪ ಮೇವು ಹೊಡೆದು ಹಸುಗಳಿಗೆಲ್ಲ ಮೇವು ಹಾಕಿ ಫೈನಲಿ ಕೊನೆಗೆ ಲಾಸ್ಟಲ್ಲಿ ಡ್ರಮ್ ಮೇಲೆ ತಂದು ಶಿಫ್ಟ್ ಮಾಡ್ತಾಯಿದ್ವಿ. ಹಂಗೆ ರೇಗಿಸ್ತಾಯಿದ್ರು, ಬಾ ನಂಗೆ ದೇವ್ರು ಬಂದಿದೆ ಹಂಗೆ ಹಿಂಗೆ ಅಂತ. ಕಾಮಿಡಿ ಚೆನ್ನಾಗಿತ್ತು. ಬಟ್ ಅದನ್ನು ನಾನು ವೀಡಿಯೋನ ನಿಮಗೆ ತೋರಿಸ್ಬೇಕಾಗಿ ವಾಯ್ಸಲ್ಲೇ ವೀಡಿಯೋ ಕೊಟ್ಟಿದ್ದೆ, ವಾಯ್ಸ್ ಓವರ್ ಕೊಟ್ಟಿದ್ದೆ. ಬಟ್ ಲಾಸ್ಟಲ್ಲಿ ಹೇಳ್ಬೇಕಾದ್ರೆ ಇದಕ್ಕೆ ಅದನ್ನು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ಅದು ತುಂಬ ತುಂಬ ಚೆನ್ನಾಗಿತ್ತು. ಸೊ ಮತ್ತೆ ನಾಳೆ ಒಳ್ಳೆ ಬ್ಲಾಗಲ್ಲಿ ಸಿಗೋಣ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಈ ನಿಮ್ಮ ಮನೆ ಮಗಳನ್ನು ಬೆಂಬಲಿಸಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗೋಣ. ನಮಸ್ತೆ. ಈ ಹಳೆ ಮನೆ ಇದ್ದೆಲ್ಲ ಇಲ್ಲಿಗೆ ಹೊಸ ಮನೆಗೆ ಶಿಫ್ಟ್ ಮಾಡಿದೆ. ಇದು ಒಂದು ದಿನ ವೀಡಿಯೋ ಮಾಡ್ತೀನಿ ಏನು ಎತ್ತ ಅಂತ. ಬಾಯ್.